ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವಳ ಹೆಸರು ರೇಷ್ಮಾ ಭಾನು ಅಂತೇಳ್ಬಿಟ್ಟು, ವಯಸ್ಸು 30 ವರ್ಷ ಕಂಪ್ಲೀಟ್ ಆಗಿರುವಂಥದ್ದು. ಊರು ಶಿವಾಜಿನಗರ ಭಾಗದವಳು, ಅಂದರೆ ಬೆಂಗಳೂರಿನ ಶಿವಾಜಿನಗರ ಭಾಗದವಳು. ಕೆಲಸ ಹೌಸ್ ವೈಫ್ ಇದ್ದೇನೆ ಅಂತೇಳಿ ತಿಳಿಸಿದ್ದಾಳೆ. ಸಮಸ್ಯೆ ಏನಪ್ಪ ಅಂದರೆ, ಗಂಡ ತೀರಿದ ಮೇಲೆ ಜೀವನ ನಡೆಸೋದು ತುಂಬಾ ಕಷ್ಟ ಆಗ್ತಾಯಿದೆ ಅಂತೇಳಿ ರೀಸನ್ ಕೊಟ್ಟಿರೋದು. ಇನ್ನು ನಿರೀಕ್ಷೆ ಮುದುಕ ಇದ್ರೂ ಸಹಿತ ಓಕೆ, ಒಂದು ಗೆಳೆತನ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರುವಂಥದ್ದು. ಇನ್ನು ಜಾತಿ ಮುಸ್ಲಿಮ್ ಇದ್ದರೆ ತುಂಬಾ ಒಳ್ಳೆಯದು, ಅಂಥವ್ರು ಯಾರಾದರೂ ಇದ್ದರೆ ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿರುವ ಹೊಂಡಾ ಅಮೇಜ್ ಸೆಕೆಂಡ್ ಜನರೇಷನ್ CVT ಬೇಸಿಕ್ಸ್ ಮಾಡಲ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಗಂಡ ತೀರ್ಕೊಳ್ಳೋದಕ್ಕೆ ಕೆಲವೊಂದು ಕಾರಣ ಮತ್ತು ಈಗಿರತಕ್ಕಂತಹ ಕೆಲವೊಂದು ಕಷ್ಟಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಸೊ ಮೊದಲನೇದು, ಗಂಡ ಝೊಮ್ಯಾಟೊ ಡೆಲಿವರಿ ಮಾಡ್ತಾಯಿದ್ರು. ಸೊ ಬೈಕ್ ಆಕ್ಸಿಡೆಂಟ್ನಲ್ಲಿ ಕಳೆದ 2024ರಲ್ಲಿ ತೀರಿಕೊಂಡ ಅಂತೇಳಿ ತಿಳಿಸಿದ್ದಾಳೆ. ಸೊ ತೀರಿದ ಬಳಿಕ ಇನ್ಸೂರೆನ್ಸ್ ಹಣ 20 ಲಕ್ಷ ಬಂದಿತ್ತು, ಅದನ್ನು ಸಾಲ ಕಟ್ಟೋದಕ್ಕೆ ಸಾಕಾಯಿತು ಅಂತೇಳಿ ತಿಳಿಸಿದ್ದಾಳೆ. ಅಷ್ಟರ ಮಟ್ಟಿಗೆ ಸಾಲವನ್ನು ಕೂಡ ಮಾಡಿದರು. ಇನ್ನು ಈಗ ಸಣ್ಣ ಪುಟ್ಟ ಅವರಿವರ ಮನೆ ಕೆಲಸ ಮಾಡಿ ಜೀವನವನ್ನು ಮಾಡ್ತಾಯಿದ್ದೀನಿ ಅಂತೇಳಿ ಇದಿಷ್ಟು ಗಂಡ ತೀರ್ಕೊಳ್ಳೋದಕ್ಕೆ ಕಾರಣ ಮತ್ತು ಸದ್ಯಕ್ಕಿರುವ ಕಷ್ಟಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಸೊ ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಹಾಗೆ ಈ ಥರ ವ್ಯಕ್ತಿ ಸಿಕ್ಕರೆ ಜೀವನ ಪೂರ್ತಿ ಜೊತೆಗೆ ಇರ್ತೀನಿ ಅಂತೇಳಿ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾಳೆ. ಮೊದಲನೇದು, ನಮ್ಮ ಜಾತಿಯ ವರ ಸಿಕ್ಕರೆ 2ನೇ ಮದುವೆ ಆಗ್ತೀನಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾಳೆ. ಇನ್ನು ಹಿಂದೆ ಮುಂದೆ ಯಾರೂ ಕೂಡ ಇಲ್ಲ ಅಂತೇಳಿ ಮೋಸ ಯಾವುದೇ ಕಾರಣಕ್ಕೆ ಮಾಡಬಾರ್ದು. ಸುಖಕ್ಕೆ ಕೊರತೆ ಮಾಡೋದಿಲ್ಲ, ಹೇಳಿದ ಹಾಗೆ ಎತ್ತೆತ್ತಿ ಕೊಡ್ತೀನಿ ಅಂತೇಳಿ ಕೂಡ ಹೇಳಿದ್ದಾಳೆ. ಇನ್ನು ವಯಸ್ಸಾದ 60ರ ಮುದುಕ ಇದ್ದರೂ ಸಹಿತ ಓಕೆ, ಆದರೆ ಬೆಂಗಳೂರಲ್ಲಿ ಸ್ವಂತ ಮನೆ ಇದ್ದರೆ ಸಾಕು ಅಂತೇಳಿ ಇದಿಷ್ಟು ಇವಳಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಇನ್ನು ಫೈನಲ್ ಆಗಿ ಇಷ್ಟು ಕಷ್ಟ ಇದ್ದರೂ ಸಹಿತ ಒಂದು ಸೆಕೆಂಡ್ ಹ್ಯಾಂಡ್ ಕಾರನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಆ ಒಂದು ಕಾರಿನ ರಿವ್ಯೂ ನೋಡೋಣ. ಕಾರಿನ ಓರಿಯೋ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇಯರು ಮೇ 2022 ಅಂತೇಳಿ ಹೇಳಿದ್ದಾಳೆ. ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಇರುವಂಥದ್ದು, ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 20,000 ಚಿಲ್ಲರೆ ಕಿಲೋಮೀಟರ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ಪು ಸೆಕೆಂಡ್ ಓನರ್ ಆಗಿರೋದು. ಇನ್ನು ಇಂಜನ್ ಡಿಸ್ಪ್ಲೇಸ್ಮೆಂಟು 1199 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ. ಸೊ ಲಕ್ಸುರಿಯಸ್ ಆಗಿ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲಾಗಿ ಈ ಒಂದು ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.